ನಮಸ್ತೆ. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಇವೆಲ್ಲ: ಶೇಂಗಾ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಖಾರದ ಪುಡಿ ಮತ್ತು ಬೆಲ್ಲ. ಇವಿಷ್ಟು ಬೇಕು. ಒಂದು 1/4 kg ಅಷ್ಟು ಶೇಂಗಾ ತೊಗೊಂಡಿದ್ದೀನಿ ನಾ ಇಲ್ಲೇ. ಫಸ್ಟ್ ಶೇಂಗಾನ ಹುರ್ಕೋಬೇಕು. ಶೇಂಗಾ ಹುರ್ಕೋಬೇಕಾದ್ರೆ ಲೋ ಫ್ಲೇಮ್ ಒಳಗೆ ಇಟ್ಕೊಬೇಡ್ರಿ, ಹೈ ಫ್ಲೇಮ್ ಒಳಗೆ ಇಟ್ಕೋಬೇಡ್ರಿ. ಇದು ಒಂದು 4 to 5 ನಿಮಿಷ ಹುರ್ಕೊಂಡ್ರೆ ಆಗ್ತೈತಿ. ಫಸ್ಟ್ ಶೇಂಗಾ ಚೆಂದಾಗಿ ಹುರ್ಕೊಳ್ರಿ. ಆಮೇಲೆ ಇದನ್ನು ಸಿಪ್ಪಿ ತೆಗೆದು ಸಾಣಿಸಿ ಇಟ್ಕೋಬೇಕು ಪೌಡ್ರ್ ಮಾಡೋಕ್ಕಿಂತ ಮುಂಚೆ. ನೋಡಿರಿ, ಈಗ ಕಲರ್ ಚೇಂಜ್ ಆಗ್ತಿದೆ ಇದು. ಇಷ್ಟಾದರೆ ಸಾಕಾಗ್ತೈತಿ. ಈಗ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೋಬೇಕು ಶೇಂಗಾನ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ, ಆಮೇಲೆ ಕರಿಬೇವು, ಬೆಳ್ಳುಳ್ಳಿ, ಬೆಲ್ಲ ಮತ್ತು ಉಪ್ಪು ಕಲ್ಲುಪ್ಪು ತೊಗೊಳ್ರಿ, ರುಚಿ ಭಾಳ ಆಗ್ತೈತಿ. ಸೊ ಇದಿಷ್ಟು ಗ್ರೈಂಡ್ ಮಾಡಿಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಆಮೇಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಕೆಡಂಗಿಲ್ಲ. ಇದು ಒಂದು ತಿಂಗಳು 2 ತಿಂಗಳು ಬರ್ತೈತಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಚಲೋ ಇರ್ತೈತಿ ಇದು. ಆಮೇಲೆ ದೋಸೆ ಅದರೆಲ್ಲ ಮ್ಯಾಲೆ ಉದುರಿಸ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.